ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ನಾಡಿನ ಸಮಸ್ತ ಜನತೆಗೆ ಸುಗ್ಗಿ ಹಾಗೂ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷತೆ ಏನು, ಜೊತೆಗೆ ಸುಗ್ಗಿ ಹಬ್ಬದ ಆಚರಣೆಯನ್ನು ನಾವು ಯಾಕೆ ಮಾಡಬೇಕು, ಭೋಗಿ ಹಬ್ಬದ ಮೂಲ ಅರ್ಥ ಏನು, ಹಾಗೆ ರಾಶಿಯ ಫಲಾನುಫಲಗಳೇನು ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಗುರುಜಿ, ಇನ್ನು ಇವತ್ತಿನ ವಿಶೇಷತೆಯ ಕುರಿತಂತೆ ತಿಳಿಸಿಕೊಡೋದಾದರೆ, ಹಾಗೆ ಸುಗ್ಗಿ ಹಬ್ಬ ಅನ್ನೋದು ಯಾಕೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಗುರುಗಳೇ? ಖಂಡಿತ. ಎಲ್ಲ ನನ್ನ ವೀಕ್ಷಕ ಮಿತ್ರರಿಗೂ, ದೇಶದ ಅನ್ನದಾತರಾದಂತಹ ಎಲ್ಲ ರೈತ ಬಾಂಧವರಿಗೂ, ಜೊತೆಗೆ ನಮ್ಮನ್ನು ಸರ್ವದಾ ಸುಭದ್ರವಾಗಿ ಇಟ್ಟಿರುವಂತಹ ಎಲ್ಲ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ, ಅದರಲ್ಲೂ ಕೂಡ ಉತ್ತರಾಯಣ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದ ಪುಷ್ಯಮಾಸ ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಇನ್ನು ಅನುರಾಧ ನಕ್ಷತ್ರಯುಕ್ತವಾಗಿ ಬುಧವಾರ ಸೋಮವಾರ ಬಂದಿರತಕ್ಕಂಥದ್ದು. ಈ ಅನುರಾಧ ನಕ್ಷತ್ರ ಅಂತಕ್ಕಂಥದ್ದು ಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ಸುಗ್ಗಿ ಹಬ್ಬವು ಕೂಡ ನಮ್ಮ ರೈತ ಬಾಂಧವರ ಸಂತೋಷವನ್ನು ಹೆಚ್ಚಿಸುವಂಥ ಒಂದು ಪರ್ವಕಾಲ. ಏಕೆಂದರೆ ಅವರು ಇಂದಿನ ಅನಾದಿ ಕಾಲದಲ್ಲಿ ನಾವೆಲ್ಲ ಎತ್ತುಗಳ ಮೇಲೆ ನಮ್ಮ ಜೀವನ ಅವಲಂಬಿತವಾಗಿದ್ದಿತ್ತು. ಈಗೆಲ್ಲ ಯಂತ್ರೋಪಕರಣಗಳು ಬಂದಿದ್ದಾವೆ. ಹಾಗಾಗಿ ಇವತ್ತು ಏನು ಮಾಡಬೇಕಪ್ಪ ಅಂದರೆ, ಈ ಎತ್ತುಗಳಿಗೆ ಉಣ್ಣೆ ಅಂತ ಬೀಳುತ್ತೆ, ಅಂದರೆ ಹುಳಗಳು ಅಂತ ಏನು ಕರಿತೀವೋ, ಅದು ಏನು ಮಾಡಿದ್ರು ಕೂಡ ಹೋಗೋದಿಲ್ಲ. ತುಂಬ ಪ್ರಯತ್ನ ಪಡ್ತಾರೆ. ಈಗೆಲ್ಲ ಸ್ವಲ್ಪ ವೈಜ್ಞಾನಿಕವಾಗಿ ಎಲ್ಲ ಔಷಧಿಗಳು ಬಂದಿದ್ದಾದರೆ ಆದಾಯ ಕೂಡ ಅದಕ್ಕೆ ತುಂಬ ತೊಂದರೆ ಕೊಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ವಿಶೇಷ ಸುಸಂದರ್ಭದಲ್ಲಿ ಎಲ್ಲ ರೈತರಿಗೋಸ್ಕರವಾಗಿ, ನನ್ನ ಗೋಮಾತೆಗೋಸ್ಕರವಾಗಿ ಈ ಒಂದು ತಾಂತ್ರಿಕ ಪರಿಹಾರ ಅಂತಕ್ಕಂಥದ್ದು ಅತ್ಯಂತ ಶುಭವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಅನುಭವಪೂರ್ವಕವಾಗಿ ಮಾಡಿರ್ತಕ್ಕಂಥ ಎಲ್ಲ ಫಲವು ಕೂಡ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಒಂದು ಬಿಳಿ ಚೀಲ, ಕೈ ಚೀಲವನ್ನು ತಗೊಳ್ಳಿ, ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ, ಅದರಲ್ಲಿ 5 ಇಂಚಿಗಿಂತ ಹೆಚ್ಚಿರ್ತಕ್ಕಂಥ ಮಳೆಗಳನ್ನು ತಗೊಳ್ಳಿ, ಕಬ್ಬಿಣದ ಮಳೆಗಳು. ಈ ಕಬ್ಬಿಣದ ಮಳೆಗಳು ತಗೊಂಡು ಆ ತೆಂಗಿನಕಾಯಿ ಮೇಲೆ ಸ್ವಸ್ತಿಕ್ ಆಕಾರ ಬರೀಬೇಕು. ಸ್ವಸ್ತಿಕ್ ಆಕಾರ ಬರೆದ್ಬಿಟ್ಟು ಆ ಏನು ಎತ್ತುಗಳನ್ನು ನಾವು ಕಟ್ಟಾಕ್ತೀವಿ, ಎತ್ತುಗಳ ಗಾಡೆ ಅಂತ ಏನು ಕರಿತೀವೋ, ಆ ಸುತ್ತು 8 ಪ್ರದಕ್ಷಿಣೆಯನ್ನು ಹಾಕಬೇಕು. ಅದನ್ನು ಅಂದರೆ ತೊಗೊಂಡು ಎತ್ತುಗಳು ಸಮೇತವಾಗಿದ್ದಾಗೆ ತೊಗೊಂಡು ಹೋಗ್ಬಿಟ್ಟು ಬಾಗಿಲಲ್ಲಿ ಅದನ್ನು 5 ಮಳೆಗಳ ಯುಕ್ತವಾಗಿ ತೆಂಗಿನಕಾಯಿ ಒಳಗಡೆ ಇಟ್ಟು ಚೀಲದಲ್ಲಿ, ಅಂದರೆ ಬಿಳಿ ಚೀಲ, ಬೇರೆ ಯಾವುದೋ ಕಪ್ಪು ಚೀಲ, ಕೆಂಪು ಚೀಲ ಆ ಥರದ್ರೆಲ್ಲ ಕಟ್ಟಬಾರ್ದು. ನಾವು ಕೈ ಚೀಲ ಅಂತ ಏನು ಕರಿತೀವಿ, ಬ್ಯಾಗ್ ಅಂತ ಏನು ಕರಿತೀವೋ, ಅದು ಬಿಳಿ ಚೀಲದಲ್ಲಿ ಅದನ್ನು ಇಟ್ಟು ದೇವರನ್ನು ಪ್ರಾರ್ಥನೆ ಮಾಡಿ, ಓಂ ಗೋವರ್ಧನಗಿರಿ ಪರಮನಾರಾಯಣಾಯ ನಮಃ, ಓಂ ಗೋವರ್ಧನಗಿರಿ ಪರಮನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರವನ್ನು, ಯಾಕೆಂದರೆ ಇದು ಹೇಳ್ತಾ ದಿನೇ ಆ ಉಣ್ಣೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಎತ್ತುಗಳಿಗೆ ಯಾವುದೇ ವಿಧವಾದ ರೋಗಗಳು ಕೂಡ ಬಾಧಿಸದೇ ಇದ್ದಂಥ ಸಂದರ್ಭವೂ ಇರತಕ್ಕಂಥದ್ದಾಗಿರುತ್ತೆ. ಆದರೆ 90 ದಿನಗಳಿಗೊಮ್ಮೆ ಅದನ್ನು ತೊಗೊಂಡೋಗಿ ನೀರಲ್ಲಿ ಬಿಟ್ಟುಬಿಡಬೇಕು. ನೀರಲ್ಲಿ ಬಿಟ್ಟು 90ನೇ ದಿನ ಆದ ನಂತರ 91ನೇ ದಿವಸ ಪುನಃ ಇದನ್ನು ಕಟ್ಟುವಂಥದ್ದು ಮಾಡಬೇಕು. ಇದು ಮಾಡಿದ್ರೆ ರೈತರಿಗೆ, ಎತ್ತುಗಳಿಗೆ ಅಥವಾ ಅವರು ಪೋಷಣೆ ಮಾಡ್ತಾ ಇರತಕ್ಕಂಥ ಸಮಸ್ತ ವಿಧವಾದ ಎಲ್ಲ ಪಶುಗಳಿಗೂ ಕೂಡ ಅನುಕೂಲಕರವಾಗಿರತಕ್ಕಂಥದ್ದಾಗಿರುತ್ತೆ. ಆರೋಗ್ಯವು ಶುಭವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಒಳ್ಳೆಯದಾಗಲಿ. ಸರಿ ಗುರುಜಿ, ಇನ್ನು ಸುಗ್ಗಿ ಕಾಲದ ವಿಚಾರಕ್ಕೆ ಬರೋದಾದರೆ, ಸುಗ್ಗಿ ಕಾಲ ಹಾಗೆ ನಮ್ಮ ಬದುಕಿಗೆ ಇರುವಂತಹ ನಂಟೇನು, ಯಾಕೆ ನಾವು ಸುಗ್ಗಿ ಕಾಲದ ಆಚರಣೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ತಿಳಿಸ್ತಾ ಹೋಗೋದಾದರೆ? ಖಂಡಿತ. ಆದಿಮಧ್ಯಾಂತ ಶೂನ್ಯಾಯ ಬಿಂದುನಾഥാಂತರಾತ್ಮನೆ ಅನೇಕ ಜ್ಞಾನಸ್ವರೂಪಾಯ ಭಾಸ್ಕರಾಯ ನಮೋ ನಮಃ ಅಂತ ಹೇಳುತ್ತೆ. ಅಂದರೆ ಭಾಸ್ಕರ ಅಂದರೆ ಯಾರು? ರವಿ ಅಂತ, ಸೂರ್ಯನಾರಾಯಣ ಅಂತ ಕರಿತೀವಿ. ಸೂರ್ಯ 12 ರಾಶಿಗಳಲ್ಲಿ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ. ಒಂದು ತಿಂಗಳಿಗೊಮ್ಮೆ ಮೇಷ ಸಂಕ್ರಮಣ,
ಋಷಭ ಸಂಕ್ರಮಣ. ಸಂಕ್ರಮಣ ಅಂದರೆ ಏನು? ಇದನ್ನು ಹೊರತುಪಡಿಸಿ ಇದ್ದಂಥದ್ದನ್ನು ಬಿಟ್ಟು ಮುಂದಕ್ಕೆ ಹೋಗುವುದಕ್ಕೆ ಸಂಕ್ರಮಣ ಅಂತ ಕರಿತೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಯಾಲೆಂಡರ್ ಯುಕ್ತವಾದ ವರ್ಷದಲ್ಲಿ ಆದಿಯೂ ಕೂಡ ನಮ್ಮ ಈ ದಕ್ಷಿಣಾಯನದಲ್ಲಿ ಮುಖ್ಯವಾಗಿ ಉತ್ತರಾಯಣಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು. ನಮ್ಮ ಶಾಸ್ತ್ರದಲ್ಲಿ ಏನಿದೆ, 6 ಋತುಗಳು 2 ಅಯನಗಳಿದ್ದಾವೆ. ಏನಂದರೆ ಈ ಮಕರ ರಾಶಿಗೆ, ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಮಕರ ಸಂಕ್ರಮಣದೊಂದಿಗೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಕಟಕರಾಶಿ ಪ್ರವೇಶ ಮಾಡಿದಾಗ ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ಈ ದಕ್ಷಿಣಾಯನ ಅಂತಕ್ಕಂಥದ್ದು ದೇವತೆಗಳಿಗೆ ಮುಖ್ಯವಾಗಿ ಏನಪ್ಪ ಅಂದರೆ ಅವರು ನಿದ್ರಾ ವ್ಯವಸ್ಥೆಯಲ್ಲಿ ದೇಹಕ್ಕೆ ರೆಸ್ಟನ್ನು ಕೊಡ್ತಾ ಇರತಕ್ಕಂಥದ್ದು, ಉತ್ತರಾಯಣದಲ್ಲಿ ಕಾರ್ಯತತ್ಪಲ ಮಾಡ್ತಾ ಇರತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದಾಗಿದೆ. ಇದು ಸುಗ್ಗಿ ಅಂದರೆ ಏನು? ನಮಗೆಲ್ಲ ಬೆಳಕು ಅಂತಕ್ಕಂಥದ್ದು. ಸೂರ್ಯನಾರಾಯಣ ಪಥವನ್ನು ಬದಲಿಸ್ತಾನೆ. ಇವತ್ತಿನಿಂದ ಏನಾಗುತ್ತೆ, ಈ ವಾತಾವರಣದಲ್ಲಿ ಅದೆಷ್ಟೋ ವಾತಾವರಣ ನಮ್ಮನ್ನು ಇಲ್ಲಿ ತನಕ ಏನಂದರೆ ಚಳಿಯುಕ್ತವಾಗಿ, ನಮ್ಮನ್ನು ಮಂಜುಯುಕ್ತವಾಗಿ ಇದೆಲ್ಲ ಮಾಡಿಬಿಟ್ಟಿತ್ತು. ಆದರೆ ಸುಗ್ಗಿಯ ಈ ಪ್ರಾರಂಭದ ದಿನ ಸೂರ್ಯನು ಪಥವನ್ನು ಚಲಿಸುವುದರ ಮುಖಾಂತರ, ಬದಲಾಯಿಸುವುದರ ಮುಖಾಂತರವಾಗಿ ನಮ್ಮ ದೇಹಕ್ಕೂ ಕೂಡ ಪ್ರಾಣಶಕ್ತಿ ಉತ್ಪತ್ತಿ ಆಗುವ ಹಾಗೆ ಮಾಡ್ತಾನೆ. ಹಾಗಾಗಿ ಸೂರ್ಯನಾರಾಯಣನ ಪಥ ಸಂಚಾರ ಇರತಕ್ಕಂಥದ್ದು. ಇದಕ್ಕೇನಪ್ಪ ಅಂದರೆ ಒಂದು ಐಹಿತ್ಯ ಏನಿದಪ್ಪ ಅಂದರೆ, ಮುಖ್ಯವಾಗಿ ಇಂದುಮುಖ ಅಂತಕ್ಕಂಥ ಒಬ್ಬ ರಾಜ ಇರ್ತಾನೆ. ಆ ರಾಜನು ಬ್ರಹ್ಮನಿಂದ ವರವನ್ನು ಪಡೆದು ರೈತರು ಎಲ್ಲರೂ ಕೂಡ ಬೆಳೆದಿರ್ತಕ್ಕಂಥ, ಯಾಕಂದರೆ ರಾಕ್ಷಸರ ತತ್ವ ಏನು, ಇನ್ನೊಬ್ಬರಿಗೆ ತೊಂದರೆ ಮಾಡ್ತಕ್ಕಂಥದ್ದೇ ಇರುತ್ತೆ. ತೊಂದರೆ ಮಾಡ್ತಾ ಇರ್ತಾನೆ. ಎಲ್ಲ ತೊಂದರೆ ಮಾಡಿದಾಗ ಎಲ್ಲ ಮನುಷ್ಯರು ಹೋಗಿ ದೇವತೆಗಳಲ್ಲಿ ಮೊರೆ ಇಡ್ತಾರೆ. ಆದರೆ ಅವನು ಎಲ್ಲವನ್ನೂ ವರವನ್ನು ಪಡ್ಕೊಂಡ್ಬಿಟ್ಟಿರ್ತಾನೆ. ಮನುಷ್ಯನಿಂದ ಆಗಲಿ ದೇವತೆಗಳಿಂದ ಆಗಲಿ ಯಾರಿಂದಲೂ ನನಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು. ಆವಾಗ ಆಲೋಚನೆ ಮಾಡ್ತಾರೆ. ಆವಾಗ ನಾರದ ಮಹರ್ಷಿಗಳು ಇದಕ್ಕೊಂದು ಉಪಾಯವನ್ನು ಹುಡುಕ್ತಾರೆ. ಏನು ಮಾಡ್ತಾರಪ್ಪ ಅಂದರೆ, ಎಲ್ಲ ದವಸ ಧಾನ್ಯಗಳನ್ನು ಕದಿಯುವ ಸಲುವಾಗಿ ಅಲ್ಲಿ ಬಂದಿರ್ತಾನೆ ಯಾರು, ಇಂದುಮುಖ ಅಂತಕ್ಕಂಥ ರಾಕ್ಷಸನು. ಇವರೇನು ಮಾಡ್ತಾರೆ, ಸುತ್ತು, ಯಾಕಂದರೆ ನಮಗೆ ಇವಾಗ ಕಣ ಅಂತ ಮಾಡ್ತೀವಿ, ಈ ರೈತರಿಗೆಲ್ಲ ಗೊತ್ತಿರತಕ್ಕಂಥದ್ದು, ಎಲ್ಲ ದವಸ ಧಾನ್ಯಗಳನ್ನು ಒಟ್ಟಾರೆಯಾಗಿ ಇಷ್ಟು ದಿವಸ ಫಸಲನ್ನು ತಂದು ಅದು ಕಣದಲ್ಲಿಟ್ಟು ಅದನ್ನೆಲ್ಲ ಸಿದ್ಧಪಡಿಸ್ಕೊಂಡು ಇನ್ನೂ ಸ್ಟಾಕ್ ಮಾಡ್ತಕ್ಕಂಥ ಯೋಗ. ಇದು ಪ್ರಕೃತಿಯ ಕೌತುಕವೂ ಹೌದು. ಯಾಕೆಂದರೆ ಪ್ರಕೃತಿ ಇಲ್ಲಿಂದ ಒಂದು ವಿಶೇಷತೆಯನ್ನು ಕಾಣಿಸ್ತಾ ಹೋಗುತ್ತೆ. ಯಾಕೆಂದರೆ ನಮಗೇನು ವಸಂತ ಮಾಸ ಹತ್ರ ಬರ್ತಾ ಇರ್ತಕ್ಕಂಥದ್ದು, ಈಗೆಲ್ಲ ಎಲೆಗಳೆಲ್ಲ ಕೂಡ ಉದುರೋಗುತ್ತೆ. ಅಂದರೆ ನಮ್ಮ ಕಷ್ಟಗಳೆಲ್ಲ ಕೂಡ ನಿವೃತ್ತಿ ಆಗುತ್ತೆ. ಹೇಗೆ ಬೆಳೆಗಳನ್ನು ನಾವು ಬೆಳ್ಕೊಂಡಂಥ ಬೆಳೆಗಳಿಗೆ ನಾವೇನು ಮಾಡ್ತೀವಿ, ಅದನ್ನು ಸಿದ್ಧಪಡಿಸ್ತೀವಿ. ಈಗ ತೋಟದಲ್ಲಿ ಪೈರಾಗಿದ್ದು ತೆನೆಯಾಗಿ ಆ ತೆನೆಯನ್ನು ನಾವು ಒಡೆದು ಸರಿ ಮಾಡಿಕೊಳ್ತಕ್ಕಂಥ ಕಾಲಕ್ಕೆ ಸುಗ್ಗಿ ಕಾಲ ಅಂತಕ್ಕಂಥ ನಾವು ಕರಿತೀವಿ. ಸರಿ ಗುರೂಜಿ, ಇನ್ನು ಸುಗ್ಗಿ ಕಾಲದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಭೋಗಿ ಹಬ್ಬದ ಹಿನ್ನೆಲೆ ಏನು, ಹೇಗೆ ಇದು ಆಚರಣೆಗೆ ಬಂದಿದೆ ಅಂತ ತಿಳಿಸೋದಾದ್ರೆ ಗುರು? ಆ ಇಂದುಮುಖ ಅಂತಕ್ಕಂಥ ರಾಜನು ಈ ಎಲ್ಲ ಪದಾರ್ಥಗಳನ್ನು ಧ್ವಂಸ ಮಾಡ್ತಾ ಇದ್ದಾಗ ಇವರೆಲ್ಲರೂ ಕೂಡ ಮೊರೆ ಏನು ಮಾಡ್ತಾರಪ್ಪ ಅಂದರೆ, ಎಲ್ಲ ಇದ್ದದ್ದನ್ನೆಲ್ಲ ಹಾಕ್ಬಿಟ್ಟು ಅವ್ನು ಸುಟ್ಟಾಕ್ಬಿಡ್ತಾರೆ. ಯಾಕಂದರೆ ಅವನಿಗೆ ವರ ಇರುತ್ತೆ. ಅವನು ಏನು ಮಾಡ್ತಾನೆ, ದೇವರ ಹತ್ರ ಹೋಗ್ಬಿಟ್ಟು ಮತ್ತೆ ಪ್ರಾರ್ಥನೆ ಮಾಡ್ತಾನೆ, ಆತ್ಮರೂಪವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ನೀನು, ಯಾಕಂದರೆ ಅವನಿಗೆ ಪಶ್ಚಾತ್ತಾಪ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾನು ಮಾಡಿದ ತಪ್ಪಿನ ಅರಿವು ಮನುಷ್ಯನಿಗೆ ಆದಾಗ ಮತ್ತೆ ದೇವರ ಹತ್ರ ಮೊರೆ ಇಡ್ತಾನೆ. ಮೊರೆ ಇಟ್ಟಾಗ ದೇವತೆಗಳು ಅವನಿಗೆ ಆಶೀರ್ವದಿಸ್ತಾರೆ. ಅದಕ್ಕೋಸ್ಕರವಾಗಿ ಅವನು ಮಕರ ಅಂತಕ್ಕಂಥ ವಾಹನದ ಮೇಲೆ ಬರ್ತಾನೆ. ಈ ಮಕರದ ವಾಹನದ ಮೇಲೆ ಮತ್ತೆ ಬಂದು ಭೂಲೋಕದಲ್ಲಿ, ಯಾಕೆಂದರೆ ಕಲಿಪುರುಷನಾಗಿ ಪ್ರಭಾವನೇ ಇರ್ತಾನೆ. ಇದಕ್ಕೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನಪ್ಪ ಅಂದರೆ, ಈ ಒಂದು ಸಂಕ್ರಮಣ ದಿವಸ ಅಥವಾ ಈ ಮಕರ ಸಂಕ್ರಮಣ ದಿವಸ, ಭೋಗಿ ಹಬ್ಬದ ದಿವಸ, ನಮ್ಮ ಕಲಿಯುಗಕ್ಕೆ ಇಂದಿನ ಯುಗ ಯಾವುದು? ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಹುಟ್ಟಿದಂಥವ್ರು ಯಾರು? ಕೃಷ್ಣ. ಆ ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಒಂದು ದೇವತಾ ಉಪಾಸನೆ ಏನಪ್ಪ ಅಂದರೆ ಪುಂಡರೀಕನು ಅಂತ. ಈ ಪುಂಡರೀಕಾಕ್ಷ ಅಂತಕ್ಕಂಥ ದೇವರು ಆ ಯಾವ ಇಂದುಮುಖ ಅಂತಕ್ಕಂಥ ರಾಕ್ಷಸನಿಗೆ ಅನುಗ್ರಹವನ್ನು ಮಾಡ್ತಾನೆ. ಏನು ಮಾಡ್ತಾನೆ? ಕಲಿಯುಗದಲ್ಲಿ ಯಾವತ್ತು ಸೂರ್ಯಚಂದ್ರ ಇರೋ ತನಕ ಯಾರು ಈ ಮಕರ ಸಂಕ್ರಮಣದ ದಿವಸ ಮಕರ ರಾಶಿಯನ್ನು ಪ್ರವೇಶ ಮಾಡುವಂತಹ ಜ್ಞಾನಸ್ವರೂಪನಾದಂತಹ ಸೂರ್ಯನು, ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸೂರ್ಯನು ಆ ರಾಶಿಯನ್ನು ಪ್ರವೇಶ ಮಾಡ್ತಾನೋ ಆ ಬಾಗಿಲಲ್ಲಿ ನೀನು ಇರು ಅಂತಕ್ಕಂಥದ್ದು. ಅದಕ್ಕೆ ಬಾಗಿಲಲ್ಲಿ ನಾವೇನು ಮಾಡ್ತೀವಿ, ತರಳಿ ತೋರಣಗಳನ್ನು ಕಟ್ಟಿ ನಾವು ಅಲಂಕಾರವನ್ನು ಮಾಡಿ, ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಇಕ್ಷ್ವಾಕು ಅಂತಕ್ಕಂಥ, ಇಕ್ಷು ಅಂದರೆ ಕಬ್ಬು, ಆ ಇಕ್ಷ್ವಾಕು ಅಂದರೆ ಸಂಪೂರ್ಣವಾಗಿ ಆ ಕಬ್ಬಿನ ಜಡೆ ಏನಿದೆಯೋ ಯಾವುದನ್ನು ಕೂಡ ಆ್ಯಕ್ಚುಲಿ ಭೂಮಿಯಲ್ಲಿದ್ದಂಥ ಬೇರನ್ನು ಸಮೇತವಾಗಿ ಕಿತ್ತು ತರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ತಗೊಂಡು ಬಂದು ತೋರಣಗಳನ್ನು ಕಟ್ಟುವಂಥದ್ದೇ ಸಂಪ್ರದಾಯಕ್ಕೆ ಭೋಗಿ ಅಂತ, ಪ್ರಾರಂಭ ಅಂತಕ್ಕಂಥದ್ದಕ್ಕೆ ಭೋಗಿ ಅಂತ ಕರಿತೀವಿ. ಏನು ಯುಗದ ಪ್ರಾರಂಭ, ಆ ಯುಗದ ಪ್ರಾರಂಭದ ಆದಿಯನ್ನು ಭೋಗಿ ಅಂತಕ್ಕಂಥ ಸಂಬೋಧನೆಯನ್ನು ಮಾಡ್ತೀವಿ. ಸರಿ ಗುರುಜಿ, ಇವತ್ತಿನ ದಿನ ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಗುರುಗಳೇ? ಭಗವಾನ್ ಪುಂಡರೀಕಾಕ್ಷ ರುದ್ಯಾಗಂತು ಮಯಾ ಕೃತಃ ಆತ್ಮಸಾತ್ಕುರು ದೇವೇಶ ಬಾಹ್ಯಸ್ತ್ವಂ ಸೌಮ್ಯಗರ್ಚಯೇತ್ ಅಂತೇಳಿ. ಯಾರನ್ನ ಅಂದರೆ
ಭಗವಾನ್ ಪುಂಡರೀಕಾಕ್ಷ ಅಂತಕ್ಕಂಥದ್ದು ನಾರಾಯಣನ ದ್ವಾದಶಾಕ್ಷರಗಳು, ದ್ವಾದಶನಾಮಗಳಲ್ಲಿ ಮುಖ್ಯವಾಗಿ ಕೇಶವಾದಿ ದ್ವಾದಶನಾಮಗಳಲ್ಲಿ ಪುಂಡರೀಕಾಕ್ಷ ಅಂತಕ್ಕಂಥದ್ದು ಬರುತ್ತೆ. ಆ ಪುಂಡರೀಕನನ್ನು ಇವತ್ತಿನ ದಿವಸ ಆರಾಧನೆ ಮಾಡೋದ್ರಿಂದ ಯಾವ ಫಲಗಳನ್ನು ನಮಗೆ ಬರುತ್ತಪ್ಪ ಅಂದರೆ, ಈ ವರ್ಷ ನೀವು ಏನು ದವಸ ಧಾನ್ಯಗಳನ್ನು ಸ್ವೀಕಾರವನ್ನು ಮಾಡಿ, ಯಾಕಂದರೆ ಬಿತ್ತನೆ ಬೀಜ ಕೂಡ ಈಗೆಲ್ಲ ಸ್ವಲ್ಪ ಏನಾಗಿದೆ ಗೊತ್ತಿಲ್ಲ, ನಾವೆಲ್ಲ ಬೆಳಿಬೇಕಾದ್ರೆ ರೈತರ ಕೆಲಸವನ್ನು ಮಾಡಬೇಕಾದ್ರೆ ಒಂದಷ್ಟು ಬರೋ ವರ್ಷಕ್ಕೆ ಬಿತ್ತನೆಗಂತ ತೆಗೆದಿಟ್ಕೊಂಡ್ಬಿಡ್ತಿದ್ವಿ ಅದನ್ನು. ಹಾಗಾಗಿ ಆ ಬಿತ್ತನೆ ಬೀಜಕ್ಕೆ ಯಾವುದೇ ವಿಧವಾದಂಥ ತೊಂದರೆಗಳು ಬಾರದ ಹಾಗೆ ಆ ಸತ್ಫಲವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಪುಂಡರೀಕ ಅಂತಕ್ಕಂಥ ಒಂದು ಹಗ್ಗವನ್ನು, ದಾರವನ್ನು, ಯಾಕೆಂದರೆ ಮೂಟೆಯನ್ನು ಮಾಡಿದಾಗ ಅದಕ್ಕೆ ಅಂದರೆ ದಾರದಲ್ಲಿ ಬಂಧನ ಮಾಡ್ತೀವಿ, ಆ ದಾರಕ್ಕೆ ಪುಂಡರೀಕ ಅಂತ ಹೆಸರು. ಹೇ ಪುಂಡರೀಕಾಕ್ಷ, ಇದನ್ನು ರಕ್ಷಣೆ ಮಾಡಪ್ಪ ಅಂತೇಳಿ ಕಟ್ಟಿ ಆ ಧಾನ್ಯಗಳನ್ನು ಒಂದೆಡೆ ಇಡ್ತಿದ್ರು. ಅದು ಬರೋ ವರ್ಷಕ್ಕೆ ಅದನ್ನು ಬಿತ್ತನೆ ಮಾಡುವಂಥದ್ದು, ಏನು ಹುಳ ಜಡ್ಡುಗಳು ಏನು ಬೆಳೆದ ಹಾಗಿರಲಿ ಅಂತೇಳಿ ಈ ಎಲ್ಲ ದವಸ ಧಾನ್ಯಗಳಿಗೂ ಕೂಡ ಸಮೃದ್ಧವಾಗಿ ಯಾವುದೇ ವಿಧವಾದ ಕ್ರಿಮಿಕೀಟಾದಿಗಳು ಬರಬಾರದು ಅನ್ನೋ ಉದ್ದೇಶದಿಂದ ಪುಂಡರೀಕಾಕ್ಷನು ಅಂತಕ್ಕಂಥ ಅಭ್ಯಾಂತರ್ಗತನಾಗಿರ್ತಕ್ಕಂಥವನು ಅಂತ. ಅಂದರೆ ಅಂತರಾತ್ಮದಲ್ಲಿ ನಮ್ಮ ಹೇಗೆ ಚೇತನ ಸ್ವರೂಪವಾಗಿರ್ತಕ್ಕಂಥ ಆತ್ಮ ನಮ್ಮ ದೇಹದೊಳಗಡೆ ಇದೆಯೋ ಹಾಗೆ ಆ ಎಲ್ಲ ಧಾನ್ಯಗಳಲ್ಲೂ ಕೂಡ ಈ ಪುಂಡರೀಕಾಕ್ಷ ಅಂತಕ್ಕಂಥ ದೇವತೆ ಸಾನ್ನಿಧ್ಯತೆ ಇರತಕ್ಕಂಥದ್ದಾಗಿರುತ್ತೆ. ಸರಿ ಗುರುಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದ್ರೆ? ಖಂಡಿತ. ಮುಖ್ಯವಾಗಿ ನಾವೆಲ್ಲ ಕೂಡ ಗ್ರಹಾಧೀನಂ ದೈವ, ಅಂದರೆ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮೆಲ್ಲರ ಮೇಲೆ ಗ್ರಹಗಳ ಪ್ರಭಾವ ಬೀರ್ತಾ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತಿನ ಈ ಭೋಗಿ ಸುಗ್ಗಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ ಆ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಎಲ್ಲರೂ ನನ್ನೊಟ್ಟಿಗೆ ಎಲ್ಲರೂ ಕೂಡ ಗ್ರಹಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿನವಗ್ರಹ ದೇವತಾಯೈ ನಮಃ. ಪ್ರಪ್ರಥಮವಾಗಿ ಮೇಷರಾಶಿಯನ್ನು ಗಮನಿಸಿದಾಗ ಇವತ್ತಿನ ಗೋಚಾರಕ್ಕನುಸಾರವಾಗಿ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಿದ್ದಾನೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಇವತ್ತಿನಿಂದ ಆದಿಯಾಗಿ ಚಂದ್ರನು ಅತ್ಯಂತ ಕ್ಲಿಷ್ಟಕರವಾಗಿ ಕ್ಷೀಣಕ್ಕೆ ಹೋಗ್ತಾನೆ. ಅದರಲ್ಲೂ ಕೂಡ ನೀಚತ್ವದಲ್ಲಿ ಇದ್ದಂಥದ್ದು. ಏನಾಗುತ್ತೆ, ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ರೋಗಗಳು, ಶಾರೀರಿಕವಾದಂತಹ ಸಮಸ್ಯೆಗಳು ಇವರನ್ನು ಬಾಧಿಸುವಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಅದಾದ ನಂತರದಲ್ಲಿ ಏನಪ್ಪ ಅಂದರೆ ಮೂಲ ವ್ಯಾಧಿಗಳು ಅಂತ ಏನೋ ತುಂಬ ದಿನಗಳಿಂದ ಆ ಕಾಯಿಲೆಗಳು ಎಲ್ಲೋ ತಟಸ್ಥವಾಗಿರುತ್ತೆ, ಇವತ್ತದು ಇದ್ದಕ್ಕಿದ್ದಾಗೆ ಅದನ್ನು ಬಾಧಿಸಲಿಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಅದರಲ್ಲೂ ಕೂಡ ಅಷ್ಟಮಯುಕ್ತನಾಗಿರ್ತಕ್ಕಂಥ ಚಂದ್ರನು ಸ್ವಲ್ಪ ಆಯುಷ್ಗೂ ಕೂಡ ಸ್ವಲ್ಪ ತೊಂದರೆಗಳನ್ನು ಮಾಡ್ತಕ್ಕಂಥ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಆಯುಸ್ಸಂದರೆ ಏನೋ ಮರಣ ಅಂತಕ್ಕಂಥದ್ದಲ್ಲ. ಯಾಕಂದರೆ ಶರೀರಕ್ಕೆ ಏನಾದರೂ ಸಮಸ್ಯೆ ಬಂದಾಗಲೂ ಕೂಡ ಅದು ತೊಂದರೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮೇಷರಾಶಿಯವರು ಇವತ್ತು ಸಾಧ್ಯವಾದಷ್ಟು ಶಾಂತಚಿತ್ತತೆಯಿಂದ ನಿಮ್ಮ ಮನಸ್ಸನ್ನು ಒಂದೆಡೆ ಸೇರಿಸಿ ದೇವರ ಅನನ್ಯವಾಗಿ ಪ್ರಾರ್ಥನೆ, ದೇವರ ನಾರಾಯಣನ ಸ್ಮರಣೆ ಮಾಡೋದರಿಂದ ಮೇಷರಾಶಿಯವರಿಗೆ ಇವತ್ತು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ವೃಷಭ ರಾಶಿಯನ್ನು ನೋಡಿದಾಗ ಸ್ವಲ್ಪ ಕಾರ್ಯಾದಿಗಳು, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಭಾಮೈದನ ಅಂತಕ್ಕಂಥದ್ದು, ಕುಟುಂಬದವರ ಮಧ್ಯೆಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಕಾಣಬೇಕಾದರೆ ಗುರುಗಳ ದರ್ಶನವನ್ನು ಮಾಡಿ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರವನ್ನು ಜಪಿಸೋದ್ರಿಂದ ವೃಷಭ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಕುಟುಂಬದಲ್ಲಿ ಏನೋ ವೈಮನಸ್ಸುಗಳು ಕಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಹೊಟ್ಟೆ ಸಂಬಂಧಿತವಾಗಿರ್ತಕ್ಕಂಥ ದೈಹಿಕ ಸಮಸ್ಯೆಗಳು ಏನೆಲ್ಲ ನಿಮಗೆ ಯಾವುದೋ ಹಳೆಯ ನೋವುಗಳಿದೆ ಅದೆಲ್ಲ ಕೂಡ ಪುನಃ ಮತ್ತೆ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದು. ಸ್ವಲ್ಪ ಮಿತ್ರರೊಂದಿಗೆ ಸ್ವಲ್ಪ ಏನಪ್ಪ ಅಂದರೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ಮಿಥುನ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಸ್ಮರಣೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ದಿವಸ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ಅದರಲ್ಲೂ ಕೂಡ ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ, ಉದ್ಯೋಗದಲ್ಲಿ ಸನ್ಮಾನಾದಿಗಳು ಸಿಗ್ತಕ್ಕಂಥದ್ದು. ಅದೆಷ್ಟೋ ದಿನಗಳಿಂದ ಯಾವುದೋ ಕೆಲಸ ಮೂಲೆಗುಂಪಾಗಿರುತ್ತೆ, ಆ ಕೆಲಸಕ್ಕೆ ಪುನಃ ಆ ಇವತ್ತಿನ ದಿವಸದಿಂದ ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಕಟಕ ರಾಶಿಯವರು ಇವತ್ತಿನ ದಿವಸ ಚಂದ್ರಮೌಳೇಶ್ವರನ ಪ್ರಾರ್ಥನೆ ಓಂ ಹ್ರೀಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರದ ಉಚ್ಚಾರದೊಂದಿಗೆ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರುಜಿ, ಇನ್ನು ಕಾಲಪುರುಷನ ಆರಾಧನೆಯನ್ನು ಮಾಡೋದ್ರಿಂದ ಜೀವನ ಅಕ್ಷಯವಾಗುತ್ತಾ ಗುರುಗಳೇ? ಖಂಡಿತ. ಯಾಕೆಂದರೆ ಆ ಪುಂಡರೀಕನು ಅಂತಕ್ಕಂಥವನು ಅಕ್ಷಯಕಾರಕನಾಗಿರ್ತಾನೆ. ಬರೋ ವರ್ಷ ನಾವಿವಾಗ ನಮ್ಮ ಬದುಕಿಗೆ ಏನು ಬೇಕು, ಸಮೃದ್ಧಿ ಬೇಕು ಅಂತ ಕರಿತೀವಿ. ಸಮೃದ್ಧಿ ಅಂದರೆ ಏನು?
ಕೇವಲ ಐಶ್ವರ್ಯ ಸಮೃದ್ಧಿ ಅಲ್ಲ, ಆರೋಗ್ಯ ಸಮೃದ್ಧಿ ಅಲ್ಲ, ಸಂತಾನ ಸಮೃದ್ಧಿ ಅಲ್ಲ, ಸುಖ ಸಮೃದ್ಧಿ ಅಲ್ಲ, ಶಾಂತ ಸಮೃದ್ಧಿ ಅಲ್ಲ. ಈ ಎಲ್ಲ ಸಮೃದ್ಧಿಗಳೇನಪ್ಪ ಅಂದರೆ ಒಂದು ಒಟ್ಟಾರೆಯಾದ ಒಂದು ಮೂಟೆ, ಒಂದು ಪ್ಯಾಕೇಜ್ ಅಂತ ನಾವು ಕರಿತೀವಿ. ಮನುಷ್ಯನಿಗೆ ಏನೆಲ್ಲ ಬೇಕು ಅಂದರೆ ಮನುಷ್ಯನಿಗೆ ಮೊದಲನೇದಾಗಿ ಪ್ರಪ್ರಥಮವಾಗಿ ಬೇಕಾಗಿರ್ತಕ್ಕಂಥದ್ದು ದೇಹ ಸಮೃದ್ಧಿ. ಈ ದೇಹ ಅಂತಕ್ಕಂಥದ್ದು ಅವನು ಏನಾದರೂ ಮಾಡಬೇಕಾದ್ರೆ, ಜಗತ್ತಿನಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತಕ್ಕಂಥದ್ದು ಇದ್ದಾಗ ಅವನಿಗೆ ಯಾವುದು ಬೇಕು? ಮೂಲವಾಗಿ ದೇಹ ಬೇಕು. ಈ ದೇಹವನ್ನು ಸನ್ಮಾರ್ಗದೊಳಗೆ ಕರ್ಕೊಂಡು ಹೋಗಬೇಕಾದ್ರೆ ಅವನಿಗೆ ಬೇಕಾಗಿರ್ತಕ್ಕಂಥದ್ದೇನು? ಮನಸ್ಸು ಅಂತಕ್ಕಂಥ ದೇವತೆ, ಮನೋದೇವರು ಅಂತಕ್ಕಂಥವನು. ಇವನಿಗೆ ಮನೋಬ್ರಹ್ಮ ಅಂತ ಕರಿತೀವಿ ನಾವು. ಈ ಮನೋಬ್ರಹ್ಮ ಅಂತಕ್ಕಂಥವನು ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಷೀಮತ ಸುರುಚೋವೇನ ಹಾವಹ ಅಂತ ಹೇಳುತ್ತೆ ಏನೋ ವೇದದಲ್ಲಿ. ಬ್ರಹ್ಮನು ಅಂತಕ್ಕಂಥವನು ಯಾಕಂದರೆ ಅನುಕ್ಷಣವೂ ಕೂಡ ನಮ್ಮನ್ನು ಒಂದೊಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನಂತೆ. ಅಂದರೆ ಈಗ ನಾವು ಎಷ್ಟೋ ಮಾರ್ಗಗಳಲ್ಲಿ ಹೋಗ್ತೀವಿ, ಸಂಚಾರ ಮಾಡಬೇಕಾದ್ರೂ ಕೂಡ ಸಾಕಷ್ಟು. ಯಾಕಂದರೆ ಬೆಂಗಳೂರಲ್ಲಿ ಸುತ್ಕೊಂಡು ಎಲ್ಲ ಕಡೆ ಸುತ್ತಬೇಕು. ಈಗ ಬದುಕು ಅನ್ನೋದು ಕೂಡ ಸುತ್ತಾನೇ ಇರ್ತೀವಂತೆ. ಆ ಸುತ್ತು ಅಂತಕ್ಕಂಥದ್ದಿಗೆ ಸ್ಫುಟತ್ವ ಬೇಕು ಅಂದರೆ, ಒಂದು ಒಳ್ಳೆ ಮಾರ್ಗದರ್ಶನ ಬೇಕು ಅಂದರೆ ಸೂರ್ಯನು ಬೇಕಂತೆ. ಅದಕ್ಕೆ ಅವನಿಗೆ ಎಲ್ಲ ಸುಜ್ಞಾನಾದಿಗಳನ್ನು ಕೊಡುವಂಥವನು ಯಾರಪ್ಪ ಅಂದರೆ ಆದಿನಾರಾಯಣಂ ಒಂದೇ ಬ್ರಹ್ಮಾಂಡ, ಅಂದರೆ ಆದಿನಾರಾಯಣಂ ವಿಷ್ಣು. ಆ ವಿಷ್ಣು ಅಂತಕ್ಕಂಥವನು ಆದಿನಾರಾಯಣನಾಗಿರ್ತಾನೆ. ಹಾಗಾಗಿ ಆದಿಮಧ್ಯಾಂತ ಶೂನ್ಯನವನು. ಎಲ್ಲವೂ ಕೂಡ ಅವನದೇ, ಎಲ್ಲ ಶೂನ್ಯವಾಗಿ ಕಾಣ್ತಾನೆ. ಆದರೆ ಬಿಂದುವಿನಿಂದ ನಾದಾಂತದವರೆಗೆ ಅವನು ನಮ್ಮನ್ನು ಕರ್ಕೊಂಡು ಹೋಗ್ತಾನಂತೆ. ಆದರೆ ಜೀವನದ ಸಣ್ಣ ವಯಸ್ಸಿನಿಂದ ಆದಿಯಾಗಿ ವಯೋವೃದ್ಧರವರೆಗೆ ನಮ್ಮ ಬದುಕಿಗೆ ಒಂದು ಆಯಾಯ ಕಾಲಮಾನಕ್ಕೆ ಬೇಕಾದದ್ದನ್ನು ಕೊಡ್ತಕ್ಕಂಥವನೇ ಕಾಲಪುರುಷನು. ಆ ಕಾಲಪುರುಷನ ಯಾರಪ್ಪ ಅಂದರೆ ಸಾಕ್ಷಾತ್ ಸೂರ್ಯನಾರಾಯಣ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ತೆ, ನಿಮ್ಮ ಹೆಸರು? ಗುರುಶಾಂತ ಓಡರಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾವೇರಿ ಜಿಲ್ಲೆ ಅಂದ್ರಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತ್ರಿ. 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 28 ರೀ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ, ನಿಮಗೆ ಕೋಟಿ ಕೋಟಿ ನಮಸ್ಕಾರ ರೀ. ನಮಸ್ಕಾರ, ಶುಭಾಶಯಗಳು. ಈ ಮಕರ ಸಂಕ್ರಾಂತಿ ಶುಭಾಶಯಗಳು. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಮಗನ ಮುಂದಿನ ಜೀವನದ ಭವಿಷ್ಯ ಬಗ್ಗೆ ಕೇಳಾಕತ್ತೀವ್ರಿ ಗುರು. ಏನು ಮಾಡ್ತಿದ್ದಾರೆ ಅವರು? ಅವ BA1 ಓದ್ತಾನ್ರಿ. ಏನೂ ತೊಂದರೆ ಇಲ್ಲ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಏನಂದರೆ ಅಜಾಡ್ಯ ಅಂತಕ್ಕಂಥದ್ದು ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಬೇಗ ಎಬ್ಬರಿಸಿ ಅವರನ್ನು. ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಬೇಗ ಅವರನ್ನು ನೀವು ಎಚ್ಚರಿಸುವಂಥ ಕೆಲಸವನ್ನು ಮಾಡಿ. ಯಾಕಂದರೆ ಎಲ್ಲ ಹಿನ್ನಡೆ ಅಂತಕ್ಕಂಥದ್ದು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಾಗ ಕೆಲಸ ಕಾರ್ಯಗಳು ಅನುಕೂಲಕರವಾಗಿ ಆಗುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಮನೆಯ ದೇವರ ಅನುಗ್ರಹ ಮತ್ತು ಕುಲಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮಗೆ ನಿಮ್ಮ ಮಗನಿಗೆ ಎಲ್ಲ ರೀತಿಯಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕುಲಗುರುಗಳ ಆ ಸನ್ನಿಧಾನಕ್ಕೆ ಒಮ್ಮೆ ಒಟ್ಟು ಕುಟುಂಬದವರ ಒಟ್ಟಿಗೆ ಹೋಗಿ ಕುಲಗುರುಗಳ ಅಥವಾ ಕುಲದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ರಾಶಿಯ ಫಲಾನುಫಲವನ್ನು ತಿಳಿಸ್ಕೊಡ್ತಾ ಇದ್ರಿ. ಕಟಕ ರಾಶಿ ಆಗಿದೆ, ಮುಂದಿನ ರಾಶಿಯ ಭವಿಷ್ಯವನ್ನು ತಿಳಿಸ್ತಾ ಹೋಗೋದಾದ್ರೆ ಮುಂದಿನ ರಾಶಿ ಸಿಂಹರಾಶಿ. ಇವತ್ತಿನ ಈ ಸಿಂಹರಾಶಿಯವರಿಗೆ ಸ್ವಲ್ಪ ಧನವ್ಯಯ ಆಗುವಂಥ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಅಶಾಂತಿ ಅಂತಕ್ಕಂಥದ್ದು ಇವತ್ತು ಅವ್ರನ್ನ ಕಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅವ್ರು ಏನು ಮಾಡಬೇಕಪ್ಪ ಅಂದರೆ ಇವತ್ತಿನ ದಿವಸ ಧ್ಯಾನಮಗ್ಧರಾಗಿ, ಯಾಕಂದರೆ ದೇವತಾ ಉಪಾಸನೆಗಳನ್ನು ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ನಮೋ ನಾರಾಯಣಾಯ ಅಥವಾ ಸೂರ್ಯನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರಾದಿಗಳನ್ನು ಇವತ್ತಿನ ದಿವಸ ಸ್ಮರಣೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಇವರಿಗೂ ಸಹಿತವಾಗಿ ಮಾನಸಿಕವಾದಂಥ ಒತ್ತಡಗಳಿರುತ್ತೆ. ತಾಯಿ ಮಕ್ಕಳ ಮಧ್ಯದಲ್ಲಿ ಅಥವಾ ಕುಟುಂಬದವರ ಮಧ್ಯದಲ್ಲಿ ಸ್ವಲ್ಪ ಜಗಳಗಳಾಗ್ತಕ್ಕಂಥ ವಿಚಾರ ಇರತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಚಂದ್ರನ ನಮ್ಮೆಲ್ಲ ಮನಃಕಾರಕನಾಗಿರ್ತಕ್ಕಂಥವನಾಗಿರ್ತಾನೆ. ಎಲ್ಲಿ ಚಂದ್ರನು ಅವನು ನೀಚ ಸ್ಥಿತಿಯಲ್ಲಿ ಇದ್ದಾಗ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಅವನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ಇವತ್ತಿನ ದಿವಸ ಈ ಒಂದು ಕನ್ಯಾ ರಾಶಿಯವರು ಮಾನಸಿಕವಾಗಿ ಒತ್ತಡಕ್ಕೆ ಒಳಪಟ್ಟಿರ್ತಾರೆ. ಅದರಲ್ಲೂ ಕೂಡ ಯಾವುದೋ ಸಾಲವನ್ನು ತೊಗೊಂಡಿರ್ತಾರೆ. ಇವತ್ತು ಅವರು ಅಚಾನಕ್ಕಾಗಿ ಬಂದು ಅವರನ್ನು ಅವರನ್ನು ಹಿಡಿದುಕೊಂಡಾರಿಂದ ಅವರಿಗೆ ತೊಂದರೆ ಮಾಡ್ತಕ್ಕಂಥ ಸಂದರ್ಭ ಇರತಕ್ಕಂಥದ್ರಿಂದ ಸ್ವಲ್ಪ ಎಚ್ಚರವಾಗಿರಿ. ಯಾವುದೇ ವಿಚಾರ ಬಂದರೂ ಕೂಡ ಸೂಕ್ಷ್ಮಾತೀತವಾದಂಥ ವಿಚಾರಾದಿಗಳನ್ನು ಶಾಂತಚಿತ್ತತೆಯಿಂದ ಎದುರಿಸೋದ್ರಿಂದ ಖಂಡಿತ ಕನ್ಯಾ ರಾಶಿಯವ್ರಿಗೂ ಶುಭವಾಗುತ್ತೆ. ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಕನ್ಯಾ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಕೃಷ್ಣಾಯ ವಾಸುದೇವಾಯ ನಮಾಮಿ ಹರೆಯೇ ಸದಾ ಮಂದಸ್ಯಾನಿಷ್ಟ ಸಂಭೂತಂ ದೋಷಜಾತಂ ನಾಶಯ ಅಂತೇಳಿ ಕೃಷ್ಣನ ಪ್ರಾರ್ಥನೆ ಮಾಡೋದ್ರಿಂದಲೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಇವತ್ತಿನ ದಿವಸ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳು ಕೂಡ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ.
ಏನೋ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಕೂಡ ನಿಮ್ಮನ್ನು ಇವತ್ತು ಬಾಧಿಸ್ಬೋದು. ಸಂಬಂಧಿಕರಿಂದ ಅವಮಾನ ಆಗ್ತಕ್ಕಂಥ ಸಂದರ್ಭ ಇರತಕ್ಕಂಥದ್ದು, ಮಿತ್ರರಿಂದ ಅವಮಾನ ಆಗ್ತಕ್ಕಂಥದ್ದು, ಸಹಪಾಠಿಗಳೊಟ್ಟಿಗೆ ಅವಮಾನ ಆಗ್ತಕ್ಕಂಥದ್ದು, ಹೀಗೆ ಈ ತುಲಾರಾಶಿಯವರೆಗೂ ಕೂಡ ಇವತ್ತಿನ ಮಟ್ಟಿಗೆ ಅಷ್ಟೊಂದು ಸಮಂಜಸವಲ್ಲದೆ ಇದ್ದಂಥ ದಿನವಾದ್ದರಿಂದ ಸ್ವಲ್ಪ ಶಾಂತಚಿತ್ರ ಆಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತುಲಾರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿಯನ್ನು, ಭುವನೇಶೇ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ಅಂತೇಳಿ ಆ ಅಮ್ಮನವರನ್ನು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯವರಿಗೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಧನ ನಷ್ಟ ಆಗುವಂತಹ ಸಂದರ್ಭ ಇದೆ. ಕೆಳವರ್ಗದವರಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಅಥವಾ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಉದ್ಯೋಗದಲ್ಲಿ ಸನ್ಮಾರ್ಗದೊಳಗೆ ನೀವು ನಡ್ಕೊಂಡು ಹೋದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ಗಣಪತಿಯುಕ್ತನಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭವಾಗುತ್ತೆ. ಸರಿ ಗುರುಜಿ, ಇನ್ನು ಸುಗ್ಗಿ ಕಾಲ ನೈಸರ್ಗಿಕವಾಗಿ ಯಾವ ರೀತಿಯಾದಂಥ ಬದಲಾವಣೆಯನ್ನು ಸೂಚಿಸುತ್ತೆ ಗುರುಗಳೇ? ಕಳೆದುಕೊಳ್ಳುತ್ತೆ ಎಲ್ಲನೂ. ಸುಗ್ಗಿಯಲ್ಲಿ ಇವತ್ತಿನಿಂದ ಏನಾಗುತ್ತೆ, ನಾವು ಮರಗಳಲ್ಲೆಲ್ಲ ಎಲೆ ಉದುರುತ್ತಲ್ವ, ಆ ಪ್ರಾರಂಭ ಆಗುತ್ತೆ. ಈ ಸುಗ್ಗಿಯಿಂದ ಆದಿಯಾಗಿ ಎಲ್ಲ ಹಳೇದನ್ನು ಕಳ್ಕೊಳ್ಳೋದು ಅಂತ ನಮ್ಮ ಬದುಕಿನಲ್ಲಿ ಯಾವೆಲ್ಲ ಈ ವರ್ಷದಲ್ಲಿ ಯಾವೆಲ್ಲ ನಕಾರಾತ್ಮಕವಾದಂಥದ್ದು ನಮ್ಮನ್ನು ಬಾಧಿಸಿದೆ, ಈ ಎಲ್ಲ ಸಂಚಿತ ಜನ್ಮದಿಂದ ಬಂದಿರತಕ್ಕಂಥದ್ದಾಗಿರುತ್ತೆ. ಜ್ಞಾನಾಜ್ಞಾನಾದಿಗಳಿಂದ ಪರಪ್ರೇರಣೆಯಿಂದ, ಜ್ಞಾನತೋ ಅಜ್ಞಾನತಶ್ಚ ಸ್ವತಃ ಪ್ರೇರಣೆಯ, ಪರಪ್ರೇರಣೆಯ, ನಮಗೇನೋ ಒಂದು ಪ್ರೇರಣೆ ಆಗುತ್ತೆ, ಅದು ತಪ್ಪು ಅಂತ ಗೊತ್ತಿದ್ದಾಗಲೂ ಕೂಡ ಅದು ಪ್ರೇರಣೆ ಮಾಡುತ್ತೆ, ಯಾವುದು ಸಂಚಿತ ಕರ್ಮ ಅಂತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಕರ್ಮ ವಿಮೋಚನೆ ಆಗ್ತಕ್ಕಂಥ ಸುಪರ್ವ ಕಾಲ ಯಾವುತ್ತೇನು ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡಬೇಕಪ್ಪ ಅಂದರೆ ಕೃಷ್ಣನನ್ನು ಪ್ರಾರ್ಥನೆ ಮಾಡಬೇಕಂತೆ, ರಾಮನನ್ನು ಪ್ರಾರ್ಥನೆ ಮಾಡಬೇಕಂತೆ. ಯಾಕೆಂದರೆ ಕಲಿಯುಗಕ್ಕೆ ಪೂರ್ವ ಯುಗವಾದಿದ್ದು ಯಾವುದಪ್ಪ? ಕೃಷ್ಣ. ಅಂದರೆ ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಕೃಷ್ಣನಿದ್ದಂಥವನು. ಅವನಿಗಿಂದಿನ ಯುಗ ಯಾವುದು? ತ್ರೇತಾಯುಗ. ತ್ರೇತಾಯುಗದಲ್ಲಿದ್ದಂಥವ್ರು ಯಾರು? ರಾಮ. ಹಾಗಾಗಿ ಆ ರಾಮಚಂದ್ರನ ಪ್ರಾರ್ಥನೆ, ಕೃಷ್ಣನ ಪ್ರಾರ್ಥನೆ ಏನು? ಕೃಷ್ಣನನ್ನು ನಾವು ಪ್ರಾರ್ಥನೆ ಮಾಡಲಿಕ್ಕೆ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತೇಳಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವ ನೀತಿರ್ಮತಿರ್ಮಮ ಅಂತೇಳಿ ರಾಮಕೃಷ್ಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಎಲ್ಲ ಸಂಚಿತ ಕರ್ಮಾದಿಗಳಿಂದ ಮುಕ್ತಿ ಮಾಡ್ತಕ್ಕಂಥ ಸುಯೋಗ. ಸರಿ ಗುರುಜಿ, ಇನ್ನು ವೃಶ್ಚಿಕ ರಾಶಿಯ ಕುರಿತಂತೆ ತಿಳಿಸಿಕೊಡ್ತಾ ಇದ್ರೆ ಮುಂದಿನ ರಾಶಿಯ ಫಲಾನುಫಲಗಳನ್ನು ತಿಳಿಸಿಕೊಡೋದಾದ್ರೆ? ಖಂಡಿತ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಸ್ವಲ್ಪ ಮಾನಸಿಕ ಸದೃಢತೆ ಇದ್ದಾದ ಆಗಿಯೂ ಕೂಡ ಸ್ವಲ್ಪ ವ್ಯವಹಾರಗಳಲ್ಲಿ ಸ್ವಲ್ಪ ಕಿಂಚಿತ್ ಏನೋ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ವಾದಗಳಿಂದ ಸ್ವಲ್ಪ ದೂರ ಇರಿ ಇವತ್ತಿನ ದಿವಸ. ದವಡೆಗೆ ಸಂಬಂಧಪಟ್ಟಂಥ ಏನೋ ಕಾಯಿಲೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲವನ್ನು ಕೂಡ ಅನುಕೂಲಕರವಾಗಿ ಶುಭ ಫಲವನ್ನು ಕಾಣಬೇಕಾದರೆ ಧನುರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾಂಬಶಿವನನ್ನು, ಆ ಈಶ್ವರನ ಪ್ರಾರ್ಥನೆ, ಶಿವನಾರಾಯಣರ ಶಿವಕೇಶವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭವಾಗಿರ್ತಕ್ಕಂಥದ್ದು. ಮುಂದಿನ ರಾಶಿ ಮಕರ ರಾಶಿ. ಇವತ್ತೇನು ಸೂರ್ಯನಾರಾಯಣನು ತಮ್ಮ ಮಕರ ರಾಶಿಗೆ ಪ್ರವೇಶವನ್ನು ಆಗ್ತಾ ಇದ್ದಾನೆ, ತಮ್ಮ ಬದುಕಿನಲ್ಲಿ ಜ್ಞಾನೋದಯವಾಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲ ಇಷ್ಟು ದಿವಸ ನೀವು ಪಟ್ಟಂತೆ ಎಲ್ಲ ಆ ಒಂದು ನೋವು, ಆ ಒಂದು ದುಃಖ, ದುಮ್ಮಾನಾದಿಗಳು ಕೂಡ ದೂರವಾಗುವಂತಹ ಈ ಒಂದು ಸುಸಂದರ್ಭದಲ್ಲಿ ಸೂರ್ಯನಾರಾಯಣನ ಪ್ರಾರ್ಥನೆಯೊಂದಿಗೆ ದೇವತಾ ಆರಾಧನೆ ಮಾಡೋದು, ಬಂಧುಗಳ ಸಹಗಮನ ಆಗ್ತಕ್ಕಂಥದ್ದು, ಹಳೆಯ ಮಿತ್ರರ ಸಹಗಮನವಾಗ್ತಕ್ಕಂಥದ್ದು, ಶುಭವಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಸುಯೋಗ ಇರತಕ್ಕಂಥ ರಾಶಿ ಮಕರ ರಾಶಿಯವರಾಗಿರ್ತಾರೆ. ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರವನ್ನು ಜಪಿಸೋದ್ರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೂ ಕೂಡ ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಕುಲದೇವರ ಅನುಗ್ರಹದಿಂದ ಇನ್ನಷ್ಟು ಮಾಡಬಹುದಾಗಿರ್ತಕ್ಕಂಥ ಸ್ವಪ್ರಯತ್ನಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ವಿಚಾರದಲ್ಲಿ ಸುಸ್ಥಿತಿ ಇರತಕ್ಕಂಥದ್ದು ಇವತ್ತಿನ ದಿವಸ. ಕುಂಭರಾಶಿಯವರು ಅದರಲ್ಲೂ ಕೂಡ ಹೂಡಿಕೆಗಳಲ್ಲೂ ಕೂಡ ಲಾಭ ಬರ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಮನಸ್ಸಿಗೆ ಮನೋಲ್ಲಾಸ ಸಿಗ್ತಕ್ಕಂಥ ಸುದಿನ ಇವತ್ತಿನ ದಿವಸ ಕುಂಭರಾಶಿಯವರು. ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಆಂಜನೇಯನ ಯುಕ್ತವಾಗಿ ರುದ್ರನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕೊನೆಯ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಸಹೋದ್ಯೋಗಗಳೊಂದಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮನಸ್ತಾಪಗಳು, ತಂದೆ ಮಕ್ಕಳ ಮಧ್ಯದಲ್ಲಿ ಮನಸ್ತಾಪಗಳು, ಪರಿವಾರದೊಂದಿಗೆ ಮನಸ್ತಾಪಗಳು, ಹೀಗೆ ಸ್ವಲ್ಪ ಮನಸ್ತಾಪ, ಯಾವುದೋ ವಿಚಾರ ಎಷ್ಟೋ ದಿನಗಳಿಂದ ಹಾಗೇ ಇರುತ್ತೆ, ಇವತ್ತು ಮತ್ತೆ ಅದು ಪ್ರಾರಂಭ ಆಗಿ ಅವರನ್ನು ಪೀಡಿಸ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಸೋದರರೊಟ್ಟಿಗೂ ಕೂಡ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅಣ್ಣ ತಮ್ಮದರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಇದೆಲ್ಲ ನಿವೃತ್ತಿಯಾಗಿ ಶುಭವನ್ನು ಕಾಣಬೇಕಾದರೆ ಹಾಗೆ ಮತ್ತೆ ನೀವು ಸೂರ್ಯನಾರಾಯಣನ ಪ್ರಾರ್ಥನೆಯೊಂದಿಗೆ ಓಂ ನಮೋ ಭಗವತೆ ನಾರಾಯಣಾಯ ನಮಃ ಅಂತಕ್ಕಂಥ ದ್ವಾದಶಾಕ್ಷರ ಯುಕ್ತವಾಗಿರ್ತಕ್ಕಂಥ ಅಷ್ಟಾಕ್ಷರವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿದೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ಇದ್ದಾರೆ. ನಮಸ್ಕಾರ ಸರ್, ನಿಮ್ಮ ಹೆಸರು?
ಬಸವರಾಜು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಕಲೇಶ್ಪುರದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಓಕೆ, 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಹೌದಾ? 30 ಒಳಗಣ? ಹೌದು. 28. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮಿ, ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಖಂಡಿತ ಶುಭವಾಗುತ್ತೆ, ಚಿಂತೆ ಮಾಡುವ ಅಗತ್ಯನೇ ಇಲ್ಲ. ಇವತ್ತಿನಿಂದ ನಾಳೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತಾ ಇದೆ. 1000 ಸಮಸ್ಯೆಗಳು ನಿಮ್ಮ ಬುಡದಲ್ಲಿದ್ದರೂ ಕೂಡ 1000 ಸಮಸ್ಯೆಗಳಿಗೂ ಒಂದೇ ಒಂದು ಪರಿಹಾರದಲ್ಲಿ ನೀವು ಖಂಡಿತವಾಗಿಯೂ ನೀವು ಮಾಡಿರ್ತಕ್ಕಂಥ ಸಮಯ, ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆ ಮುಕ್ತಿಯನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಏನು ಮಾಡಬೇಕಪ್ಪ ಅಂದರೆ 21 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಳಿ. ಎರಡನೇದಾಗಿ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ರಾತ್ರಿ ಮಲಗಬೇಕಾದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಆ ಚೆಂಬಿನ ನೀರಿಗೆ ಏಳಿ ನಿಮ್ಮ ತಲೆಯ ಸಮೀಪ ಇಟ್ಟು ಬೆಳಗ್ಗೆ ಸ್ನಾನವನ್ನು ಮುಗಿಸ್ಕೊಂಡು ಶುಭ್ರವಾಗಿ ಆ ಒಂದು ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿ, ಅರಳಿ ಮರಕ್ಕೆ ಹೋಗಿ ಆ ನೀರನ್ನು ಗಿಡದ ಬುಡದಲ್ಲಿ ಹಾಕಿ 21 ಪ್ರದಕ್ಷಿಣೆಗಳನ್ನು ಮಾಡಿ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿಮ್ಗೆ ಇಷ್ಟೋ ಮಂತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಓಂ ವೃಕ್ಷನಾರಾಯಣಾಯ ನಮಃ ಅಂತೇಳಿ ಮಂತ್ರ ಹೇಳಿ, ಕಪ್ಪು ಇರುವೆಗಳಿಗೆ ಸಕ್ಕರೆ ಮತ್ತು ಬೆಲ್ಲ ಎರಡನ್ನು ಮಿಶ್ರಣವನ್ನು ಮಾಡಿ ಎಲ್ಲಾದರೂ ನಿಮ್ಮ ಮನೆಯ ಭಾಗದಲ್ಲಿದ್ದಂಥ ಆ ಕಪ್ಪು ಇರುವೆಗಳಿಗೆ ಹಾಕ್ತಾ ಬನ್ನಿ. ಖಂಡಿತ ನಿಮ್ಮ ಆರ್ಥಿಕ ವಿಚಾರ, ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಬಸವರಾಜ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಇವತ್ತಿನ ದಿನ ಅಂದರೆ ಬೋಗಿಯನ್ನು ಬೆಂಕಿಯಲ್ಲಿ ಸುಡುವಂಥ ಆಚರಣೆ ಕೆಲವು ಕಡೆ ಇದೆ. ಹಾಗಾಗಿ ಅದು ಕಸ ಅನ್ನುವಂಥ ಅರ್ಥವನ್ನು ನೀಡುತ್ತಾ ಅಥವಾ ಮಾಡಿದಂತಹ ಪಾಪ ಅನ್ನುವಂಥ ಅರ್ಥವನ್ನು ನೀಡುತ್ತಾ ಗುರು? ಕಸ ಅಂದರೆ ಮನೆಯಲ್ಲಿದ್ದಂಥದ್ದು ಅಂತ. ಈಗ ಪಾಪ ನಮ್ಮ ಪೌರ ಕಾರ್ಮಿಕರು ಪ್ರತಿನಿತ್ಯವೂ ಕೂಡ ನಮ್ಮ ಬೆಂಗಳೂರು ಇಷ್ಟು ಸ್ವಚ್ಛವಾಗಿರಬೇಕಾದ್ರೆ ಅವ್ರಿಗೆ ಆಭಾರಿ ಆಗಿರ್ಬೇಕು ನಾವೆಲ್ಲ. ಹಾಗಾಗಿ ಅಂತಹ ಸ್ವಚ್ಛತೆ ಅಂತಕ್ಕಂಥದ್ದು ದೇಹಯುಕ್ತವಾಗಿ ಈ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಭೋಗಿ ಅಂತಕ್ಕಂಥದ್ದು ವಿಶೇಷತೆ ಯಾಕಪ್ಪ ಅಂದರೆ ಭೋಗ ಭಾಗ್ಯ ಅಂತಕ್ಕಂಥದ್ದು, ಭೋಗದಿಂದ ಭಾಗ್ಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಭೋಗ ಅಂದರೆ ಪ್ರಯತ್ನ ಅಂತಕ್ಕಂಥದ್ದು. ನಾವು ತೋರಣಗಳನ್ನು ಕಟ್ಟಿ ಯಾರನ್ನಾದರೂ ವೆಲ್ಕಮ್ ಮಾಡ್ತೀವಲ್ವ, ಹಾಗೆ ಸೂರ್ಯನಾರಾಯಣನನ್ನು ಉತ್ತರಾಯಣಕ್ಕೆ ಪ್ರಾರಂಭ ಮಾಡಿದಾಗ ನಾವು ಇಷ್ಟೋ ದಿನಗಳಿಂದ ಏನು ಕಷ್ಟ ನಷ್ಟಾದಿಗಳಲ್ಲಿದ್ದೀವಿ, ಈ ಕಷ್ಟ ನಷ್ಟಾದಿಗಳಿಗೆ ಶುಭಕರವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದು. ಹಾಗಾಗಿ ಎಲ್ಲವನ್ನು ತಗೊಂಡೋಗಿ ಸುಡೋದು ಅಂತ. ಆಮೇಲೆ ಎತ್ತುಗಳಿಗೆಲ್ಲ ಅಲಂಕಾರ ಮಾಡ್ತೀವಿ, ಪಶು ಪಕ್ಷಿಗಳನ್ನೆಲ್ಲ ಕೂಡ ಇವತ್ತಿನ ದಿವಸ ಪ್ರೀತಿ ವಾತ್ಸಲ್ಯದಿಂದ ನೋಡ್ತಕ್ಕಂಥದ್ದು. ಇವತ್ತು ನೀವು ನಮ್ಮ ಯುಕ್ತವಾಗಿ ಯಾರೆಲ್ಲ ಈ ಪ್ರಪಂಚದಲ್ಲಿದ್ದಾರೋ, ಅಂದರೆ ಭೂಮಿ ಮೇಲೆ ಯಾವೆಲ್ಲ ಪ್ರಾಣಿಗಳಿದ್ದಾವೋ ಅದೆಲ್ಲದಕ್ಕೂ ಕೂಡ ಗೌರವ ಕೊಡ್ತಕ್ಕಂಥದ್ದು. ಹಾಗೆ ಮುಖ್ಯವಾಗಿ ಎತ್ತುಗಳಂದರೆ ನಮಗೆ ಋಷಭ ಅಂತ ಏನು ಕರಿತೀವಿ, ನಮ್ಮ ಬದುಕಿಗೆ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಎತ್ತು ಮತ್ತು ಮನುಷ್ಯನ ಸಂಬಂಧ. ಹಾಗಾಗಿ ಎತ್ತಿನ ಹಾಗೆ ದುಡಿಬೇಕು ಅಂತೇಳಿ ಹೇಳ್ತಾರೆ. ಹಾಗಾಗಿ ದುಡಿಮೆ ಅಂತಕ್ಕಂಥದ್ದು ಮೂಲ ಉದ್ದೇಶ ಏನಪ್ಪ ಅಂದರೆ ಪರಮೇಶ್ವರನ ಕಾರಣೀಭೂತನಾಗಿ ಆಗುತ್ತೆ. ಅದಕ್ಕೋಸ್ಕರನೇ ಪರಮೇಶ್ವರನೇ ಋಷಭನನ್ನ ವಾಹನವನ್ನು ಮಾಡಿಕೊಂಡಿದ್ದಾನೆ, ಭೋಗಕಾರಕನಂತ, ಭೋಗನಂದೀಶ್ವರ ಅಂತ ನಾವು ಕರಿತೀವಿ. ಹಾಗಾಗಿ ನಿಮ್ಮೆಲ್ಲ ಭೋಗಗಳಿಗೂ ಕೂಡ ಸುಖವನ್ನು ಕಾಣಬೇಕಾದ್ರೆ ಭೋಗನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಸರಿ ಗುರುಜಿ, ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದಿರುವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸುಗ್ಗಿ ಕಾಲಕ್ಕೂ ನಮ್ಮ ಬದುಕಿಗೂ ಇರುವಂತಹ ನಂಟೇನು, ಈ ನಂಟಿನ ಅಕ್ಷಯ ಯೋಗವೇ ಭೋಗಿ ಹಬ್ಬನ ಅನ್ನೋದರ ಕುರಿತಂತೆ ಸಾಕಷ್ಟು ವಿಚಾರವನ್ನು ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.